ಬಂದು ಒಂದು ಎರಡು ಗಾಂಧಿ ಮೆಡಿಕಲ್ ಆಪೋಸಿಟ್ ಹೋಗುತ್ತಲ್ಲ ಸುರೇಶ್ ಅಂತ, ಅಲ್ಲಿ ಮೇ ಬಿ ನನ್ಗೆ ಗೊತ್ತು ಆ ಕಡೆನೇ ಇದ್ದೀರಾ. ಮೊದಲೆಲ್ಲ ಒಂದೆರಡಕ್ಕೆಲ್ಲ ಬರ್ತಿತ್ತು. ಈಗ ದುಡ್ಡು ಕೊಡೋದು ಮುಖ್ಯ ಅಲ್ಲ, ಕರೆಕ್ಟ್ ಪರ್ಸನ್ ಕೊಡಬೇಕು. ನಮ್ಮಪ್ಪ ಇವರು ಮಾಗಡಿ ರೋಡಲ್ಲಿ ಇನ್ಸ್ಪೆಕ್ಟ್ರು ಸುರೇಶ್. ಮಾಗಡಿ ರೋಡು ಫಸ್ಟ್ ಕ್ರಾಸು ಗಾಂಧಿ ಮೆಡಿಕಲ್ ಆಪೋಸಿಟ್ ಹೋಗುತ್ತಲ್ಲ ಸುರೇಶ್ ಅಂತ, ಅಲ್ಲಿ ಮೇ ಬಿ ನನ್ಗೆ ಗೊತ್ತು ಆ ಕಡೆನೇ ಇದ್ದೀರಾ ನೀವು ಅಂತ. ಗಾಂಧಿ ಮೆಡಿಕಲ್ ಆಪೋಸಿಟ್ ಅಲ್ಲಿ ಫಸ್ಟ್ ಸಂಧ್ಯಾ ಪಾರ್ಕ್ ಮುಂದೆ. ಕಾಟನ್ ಪೇಟೆ ಅಂದಿದ ತಕ್ಷಣ ಒಂದು ಲುಕ್ ಬಂತು, ಆಗ್ಲೇ ಗೊತ್ತಾಯ್ತು. ಹೌದು, ನೆನ್ನೆ ಕಾಟನ್ ಪೇಟೆ ಬಗ್ಗೆ ರೆಕಾರ್ಡ್ ಕೊಡ್ತೀನಿ ಬಿಡಿ. ಸುಮ್ಮನೆ ಅದು ಇದನ್ನ ಇದು ಮಾಡ್ತಿದ್ದೀನಿ ಅಷ್ಟೇ. ನನಗೆ ಎಕ್ಸ್ಪ್ಲೈನ್ ಮಾಡಬೇಕು ಅದು ಏನಾಗ್ತಿದೆ ಅಂತ. ಇದು ವಾಟರ್ ಎಷ್ಟು ಅಡಿಯಲ್ಲಿದೆ ಎಲ್ಲ ಹೇಳ್ತಾನೆ. ನಾನು ಅದೇ ರೆಕಾರ್ಡಿಂಗ್ ಮಾಡ್ತಿದ್ದೀನಲ್ವಾ. ஆயிடுச்சுங்களா வேலை? ரெண்டு பக்கம் 2 போட்டிங்களா? பரோல் கெட்டுக்குது. ಸರ್ 10 ಅಡಿಯಲ್ಲಿ ನೀರಿದೆ. 10 ಅಡಿಯಲ್ಲೇ ನೀರಿದೆಯಾ? ನೋಡಿ ಇಲ್ಲೇ ಕಾಣಿಸ್ತಾ ಇದೆ ನೀರು. ಇದು ಬೋರ್ ಆಗಿದೆ. ஆமாம், கேமரா விட்டு பார்த்தீங்க. ಬಿಲ್ಲಾ ನೀರು ಒಳಗಡೆ 10 ಅಡಿಗೆ ನೀರು ಗಲೀಜಿದೆಯಾ? ಏನು ಸೊಲ್ಯೂಷನ್ ಅದಕ್ಕೆ? ನೀವು ಆಫ್ பண்ணிடுறேன். சரி, எடுத்து அடைய இழுத்து விட்டுருங்க. तभी इसका सुख जाते हैं। हाँ सुख जाता है। ಇದು ಏನಂದ್ರೆ ಕರೆಕ್ಟ್ ಇದು ಇದೆ. ಒಂದು 5 kg ಹಾಕ್ಬಿಟ್ರೆ ಕ್ಲಿಯರ್ ಆಗ್ತದೆ ನೀರಲ್ಲಿ, ಇಲ್ಲಾಂದ್ರೆ ಆಗಲ್ಲ. ಏನಾಗ್ಬೇಕು ಕೇಳ್ತಾರೆ ನೋಡಿ. ಏನೋ ಪಟ್ಟಿಕ ಆಗುತ್ತೆ. ತುಂಬ ಗಲೀಜಿದೆ ನೀರು. ಯಾರು ಬಂದಿಲ್ಲ. ಕಾಣಿಸ್ತಾ ಇತ್ತು ನಮ್ಮ ಜಿನಿಂಗರಿಗೆ, ಕಾಣಿಸ್ತಾ ಇಲ್ಲಿಗೂ ಕಾಣಿಸ್ತಾ ಇತ್ತು ಕ್ಲಿಯರ್ ಆಗಿ. ಕಾಣಿಸ್ತೈತಾ ನೋಡಿ ಸರ್, ಇಲ್ಲಿಂದ ಸ್ವಲ್ಪ ಕ್ಲಿಯರ್ ಇದೆ. ಮೇಲೆ ಒಂಥರ ಬ್ಲರ್ ಇತ್ತು. ಎಕ್ಸ್ಪ್ಲೇನ್ ಮಾಡಬೇಕು. ಎಲ್ಲಗಡೆ ಹೋಗ್ತಾ ಹೋಗ್ತಾ ಸ್ವಲ್ಪ ಚೆನ್ನಾಗಿದೆ, ಕ್ಲಿಯರ್ ಆಗಿದೆ ನೀರು. ಸ್ವಲ್ಪ 5 ಪಟ್ಟಿಗೆ ಹಾಕ್ಬಿಟ್ರೆ ಒಂದು 5 kg ಇನ್ನೂ ಕ್ಲಿಯರ್ ಆಗ್ಬಿಡುತ್ತೆ. ನಿಮ್ಗೆ ಇವಾಗ ಗಲೀಜ್ ಮಾಡ್ಕೊಡ್ತೀನಿ ಬಿಡಿ. ಗಲೀಜ್ ಹೋಗ್ಬಾರ್ದು, ಓಕೆನಾ? ನಿಧಾನಕ್ಕೆ ಹೋಗಿ ಒಂದು 5 ನಿಮಿಷ ಲೇಟ್ ಆಗುತ್ತೆ. ಹೋಗ್ಬೇಕಾ ಮೇಲ್ಗಡೆ? ಹೋಗ್ಬೇಕಾ? ಒಂದು 10 ನಿಮಿಷ ಈ ಕಡೆ ಬಂದ್ಬಿಡಿ. ರೆಸ್ಟ್ ಅವಲ್ರಿ 10 ನಿಮಿಷ ಇವ್ರು ಹೋಗ್ಬಿಡ್ಲಿ. ಎಲ್ಲೊಂದು ಗ್ಯಾಪ್ ಇದೆ. ಎಲ್ಲಿ ಬೋರ್ವೆಲ್ ರಿಪೇರ್ ಆಗಿದೆ. ಇಲ್ವಾ? ಹೋಗ್ತೀರಾ? ಹೋಗ್ತೀನಿ.
ಮಗು ಏನಾದರೂ ಬಿದ್ದರೂ ಇದೇ ಕ್ಯಾಮ್ರಾ ಅಲ್ವಾ ಚೆಕ್ ಮಾಡೋದು? ಬಟ್ ಬೋರ್ ಈ ಥರ ಇರೋದು ಇನ್ನೊಂದು ದೊಡ್ಡದಿಲ್ಲ, ಅಗಲ ಇರುತ್ತೆ. ಇದು ಪೈಪ್ ಹಾಕಿರೋದಕ್ಕೆ ಕಡಿಮೆ ಕಾಲು ಹೋಗುತ್ತೆ. ಹೌದಾ? ಹೋಗಿದ್ದೀರಾ ಬರೋ ನೀವು ಆ ಥರ ಎಲ್ಲ ನೋಡ್ಬೋದು ಅಷ್ಟೇ. ಗಲೀಜು ಮಾಡ್ಬಿಡತ್ತಿ, ಗಲೀಜು ಮಾಡಿ ಏನಕ್ಕೆ ನಿಲ್ಲಿಸ್ತಾ ಇದೆ ಕ್ಯಾಮ್ರಾ? ನೀರು ಓದ್ತಾ ಇಲ್ಲ ಕ್ಯಾಮ್ರಾ, ಹೋಗ್ತಾ ಇಲ್ಲ. ಸದ್ಯಕ್ಕೆ ಸ್ಟಡಿ ಹೋಗಿದ್ದೀರಾ? ಎಲ್ಲ ರಾಕಿ ಸರ್ ಇದು. ಫುಲ್ ರಾಕಿ ನೋಡಿ, ಇಲ್ಲೊಂದು ಗ್ಯಾಪ್ ಇದೆ ನೋಡಿ, ಗ್ಯಾಪ್ ಇದೆ ನೋಡಿ, ಏನು ಬರ್ತಾ ಇದೆ ನೋಡಿ, ಅದು ಕ್ರಾಕ್ ಇದೆಯಲ್ಲ, ಅದು ವಾಟರ್ ಗ್ಯಾಪ್ ಅಂತ. ಸರಿ. ನೀರು ಬೇರೆ ಕಡೆಯಿಂದ ಬರ್ತಾ ಕೆರೆ ಬೇರೆ ಕಡೆಯಿಂದ ಬರೋದು. ಅದು ಎಷ್ಟು ಅಡಿ ಇದೆ? ಆ ಗ್ಯಾಪ್ ಇರೋದು ಪ್ಲಸ್ಸಾ ಮೈನಸ್ಸಾ? ಪ್ಲಸ್ಸು. ಗ್ಯಾಪ್ ಇದ್ರೆ ನಮ್ಗೆ ವಾಟರ್ ಬರೋದು. பிரதர் மண்டே கொஞ்சம் பில்டிங் கிட்ட வந்தீங்கன்னா கொஞ்சம் பேசணும் சார். 203 ಒಂದು ಗ್ಯಾಪ್ ಇದೆ. ಹಾಂ ಸರಿಪಾ ಹಚ್ಕೋ. ಇವಾಗ ಗಾಡಿ ಇದಾರೆ, ಗಾಡಿ ಕೆಲಸ ಮಾಡ್ತಾ ಇದ್ದಾರೆ, ರಿಟೈರ್ ಆಗ್ತಿದ್ದಾರೆ. ಇವಾಗ ನೆಕ್ಸ್ಟ್ ಥರ್ಸ್ಡೇ ಒಳಗೆ ಆಗ್ಬಿಡ್ತಾರೆ, ಡೇಟ್ ಕೊಟ್ಬಿಟ್ಟಾರೆ. ಅದಕ್ಕೆ ನಮ್ಮ ಇವ್ರನ್ನೂ ಅದಕ್ಕೆ ಕರೆದಿದ್ದೆ ಫಂಕ್ಷನ್ಗೆ, ನಮ್ಮ ಲೈನ್ಮ್ಯಾನ್ ಒಬ್ಬರು. ಈಗ ನೆನ್ನೆ ಇನ್ವಿಟೇಷನ್ ಕಳಿಸ್ತೆ ಅವ್ರಿಗೆ ಕೆಲ್ಸಕ್ಕೆ. ಈಗ ಸ್ವಲ್ಪ ಕಷ್ಟ ಅದು, ಏನಂದರೆ ದುಡ್ಡು ಆಗ್ಬಿಡ್ಬೋದು, ತಿರ್ಗಾ ಹೆಚ್ಚು ಕಡಿಮೆ ಆದರೆ ಕೇಳೋದು ಕಷ್ಟ, ಅದು ಲಾಸೇ. ನಮ್ಗೆ ಇನ್ನೊಂದೇನು ಗೊತ್ತಾ, ಆ ಕಡೆ ಅದೆಲ್ಲ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಚಿಲ್ಲರೆ ಕೆಲಸ ಅದಲ್ಲ. ನಾನು ಈ ಕೆಲಸ ಮಾಡೋದು ಮಾತ್ರ ರಿಸ್ಕು. ಅಷ್ಟು ಬಂಡವಾಳ ಹಾಕ್ಬಿಟ್ಟು ಕೆಲಸ ಕೆಲವೊಂದ್ಸಲಿ ನಡೆಯಲ್ಲ. ಯಾರೇ ಮನ್ಸು ಮಾಡಿದ್ರು ಕೆಲವೊಂದ್ಸಲಿ ಸ್ಟಾಪ್ ಆಗಿಬಿಡುತ್ತೆ ಅದು, ಅವರು ಇವರು ಅಂತ. ಅದು ಸ್ವಲ್ಪ ಪ್ರಾಬ್ಲಮ್. ಅದು ಬಿಟ್ಟು ಗಾಡಿಗಳದು ಸ್ಮಗ್ಲಿಂಗ್ ಮಾಡದೇ ಇದ್ರೆ ಏನು ಬೇಕಾದರೂ ಮಾಡ್ಬೋದು. ಆ ಥರ ಇಲ್ಲ. ಅದು ಅಲ್ಲಿ ಹೋಗ್ತಾ ಇರ್ತೀವಲ್ಲ, ಅದಕ್ಕೆಲ್ಲ ಏನು ತೊಂದರೆ ಇಲ್ಲ. ಅದು ಸಿಟಿ ಕಡೆ ಎಲ್ಲ ಸರಿ ಅವಾಗ ಅದಕ್ಕೆ ಆ ಥರ ವಿಷಯಕ್ಕೆ ನಮ್ಮ ಇವರೆಲ್ಲ ತುಂಬ ಯೂಸ್ ಮಾಡ್ಕೊಂಬಿಟ್ಟೆ. ಅದೇನು ತೊಂದರೆ ಇಲ್ಲ, ಅದೆಲ್ಲ ಮಾಡ್ಬೋದು. ಏನು ಎಕ್ಸ್ಟ್ರಾ ಲೋಡ್ ಆಗ್ಬಿಟ್ರೆ ಇಲ್ಲ, 150 ಕೇಳಿದ್ರೆ ಪರವಾಗಿಲ್ಲ, 500 1000 2000 ಕೇಳಿದ್ರೆ ಹಿಂಗೆ ಫೋನ್ ಮಾಡೋದು ಅಷ್ಟೇ. ಮಾಡೋಣ, ಅದೇನು ತೊಂದರೆ ಇಲ್ಲ. ಬೋರ್ವೆಲ್ ಹೋಗ್ಬಿಟ್ಟಿದೆ, ಅದಕ್ಕೆ ಕ್ಯಾಮ್ರಾ ಬಿಟ್ಟು ಚೆಕ್ ಮಾಡ್ತಿದ್ದೀನಿ. ಡಸ್ಟ್ ಇದೆ, ಬಂದು ನೋಡುವ ಕ್ಯಾಮ್ರಾ ಹೆಂಗಿದೆ. ನಮ್ಮ ಫುಲ್ ನೀರು ಒಳಗೆ 10 ಫೀಟ್ ಕೆಳಗೆ ಇರೋದು ನೀರು. ಇಲ್ಲಿ ಹತ್ತಡಿಯಿಂದ ನೀರು ಅಲ್ಲಿ ಮಧು ಹತ್ರ ಬರ್ತೀರಲ್ಲ? ಹೌದು, ಮಧು ಫ್ರೆಂಡ, ನಿಮ್ಮ ಫ್ರೆಂಡ ಅಲ್ಲೇ ಇರೋದು ಅಂಗಡಿ, ನಮ್ಮದು ಆಪೋಸಿಟಲ್ಲಿ. ಏನಂತ ಆಪೋಸಿಟಲ್ಲಿ ಅಂಗಡಿ ಇದೆ, ಮಧು ಎಲೆಕ್ಟ್ರಿಷಿಯನ್ ಅಂಗಡಿ ಆಪೋಸಿಟಲ್ಲಿ ನಮ್ಮದೇ. ಕಲ್ಲಂಗಡಿ. ಅದು ನಿಮ್ಮದೇನಾ? ಕಿಚನ್ ಆ್ಯಂಡ್ ಗಾರ್ಡನ್ ಐಟಮ್ಸ್. ನಾನು ನೋಡಿದ್ದೀರಾ ನಿಮಗೆ? ಅದೇ ಎಲ್ಲ ನೋಡ್ದಂಗೆ ಇದೆ, ಎಲ್ಲ ನೋಡ್ದಂಗೆ. ಇಲ್ಲಿ ಬರೋರೆಲ್ಲ ಈ ಸರ್ಕಲ್. ಮಧುದು ನಾನೆಲ್ಲ ಕೆಲಸ ಮಾಡ್ತೀನಿ. ಹೌದಾ? ಮಧು ಮಾಡಲ್ವಲ್ಲ ಕೆಲಸ ಮಾಡಲ್ವಲ್ಲ. ಮಾಡ್ತಾನೆ. ಏನು ಕೆಲಸ? ಇದೆಲ್ಲ ಕೆಲಸ, ಈ ಥರ ಕೆಲಸ. ಬೋರ್ವೆಲ್ ಬಗ್ಗೆ ಎಲ್ಲ ಗೊತ್ತಿಲ್ಲ, ಮೋಟ್ರ್ ವೈಂಡಿಂಗ್ ಎಲ್ಲ ಮಾಡೋದೆಲ್ಲ ಬರಲ್ಲ ಅವ್ರಿಗೆ. ಅದೆಲ್ಲ ನಾವು ಮಧು ಫ್ರೆಂಡಾ ಇಲ್ಲ? ಫ್ರೆಂಡ್ ನಮ್ಮ ಕೆಲಸದವರೆಲ್ಲ ಹಂಗೆ ಕಾಂಟ್ಯಾಕ್ಟ್ ಅಷ್ಟೇ. ಓಕೆ, ಬಿಸ್ನೆಸ್ ಮೇಲೆ ಫ್ರೆಂಡ್ ಆಗಿದೆ. ಬಿಸ್ನೆಸ್ ಫ್ರೆಂಡು. ಅವರು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ, ಟಿನ್ ಫ್ಯಾಕ್ಟ್ರಿಗೆ. ಅವಾಗ ನಾನು ಕಂಪ್ನಿಗೆ ಹೋಗ್ತಾ ಇದ್ದೆ. ಎಷ್ಟಪ್ಪ ಅದು ಎಂಡು, ಅದೇ ಬೇಕಾಗಿರೋದು ನಮಗೆ. ಅಲ್ಲಿಂದ ಕೆಳಗೆ ಎಷ್ಟು ಗ್ಯಾಪ್ ಐತೆ ಅಂತ ಬೇಕಾಗಿರೋದು. ಎಂಡ್ ಎಷ್ಟು ಅಡಿಗಿದೆ? ಅದಕ್ಕೆ ಅದು ಮೋಟರ್ ಲೆವೆಲ್ ಎಂಡಲ್ಲ, ಅದು ಮೋಟರ್ ಲೆವೆಲ್. ಹಿಂದೆ
ಅದರಿಂದ ಕೆಳಗೆ ಕೂತಿದೆ ಎಷ್ಟು ಗ್ಯಾಪ್ ಇದೆ ನೋಡೋಣ. ಹಾಂ ಅಷ್ಟೇ ಸರ್ ಇರೋ ಗ್ಯಾಪ್. ಲಾಕ್ ಆಗಿದೆ ಇವಾಗ. 452 ಮೋಟ್ರ್ ಲೆವೆಲ್, ಪೈಪ್ ಲೆವೆಲ್. ಮೋಟ್ರು ಪಂಪ್ ಫಿಟ್ಟಿಂಗ್ ಆದ್ರೆ 8 ಫೀಟ್ ಬರುತ್ತೆ. 8 ಫೀಟ್ ಅಲ್ಲಿ ಗ್ಯಾಪ್ ಇಲ್ವಲ್ಲ ನಮ್ಗೆ. 2 ಫೀಟ್ ಗ್ಯಾಪ್ ಇದೆ. ಅದಕ್ಕೆ ನಾವು ಪಂಪ್ ಎಲ್ಲ ಸೀಸ್ ಆಗಿದೆ. ಅದಕ್ಕೆ ನಾನು ಕ್ಯಾಮರಾ ಮಾಡ್ಬೇಕು ಸರ್ ಅಂತೇಳಿ. ಸೊ ಏನು ಮಾಡ್ಬೇಕು ಇದಕ್ಕೆ? ಇದು ಪೈಪ್ ಕಟ್ ಮಾಡ್ಬಿಟ್ಟು 30 ಅಡಿ ಪೈಪ್ ಕಟ್ ಮಾಡೋಣ, 35 ಅಡಿ ಪೈಪ್ ಕಟ್ ಮಾಡೋಣ. ಅಲ್ಲಿಗೆ ನಮ್ಗೆ 28 ಅಡಿ ಗ್ಯಾಪ್ ಬರುತ್ತೆ. ಸೊ ಮೇಲೆ ಎತ್ಕೊಂಡ್ಬಿಡ್ತಿದ್ವಿ. ಅವಾಗ ಏನಾಗುತ್ತೆ, ನೀರು ಬಂದಿದ್ದೆಲ್ಲ ಗಲೀಜೆಲ್ಲ ಹೋಗಿ ಕೆಳಗೆ ಕೂತ್ಕೊಂಡ್ಬಿಡುತ್ತೆ. ಫ್ರೆಶ್ ನೀರೆಲ್ಲ ನಮ್ಗೆ ಮೇಲೆ ಹಾಕುತ್ತೆ. 40 ಅಡಿ ಕಟ್ ಮಾಡೋಣ ಸರ್. ಸರಿ. ಮೋಟರ್ ಪಂಪ್ 8 ಅಡಿ 9 ಅಡಿ ಇಟ್ಕೊಳ್ಳಿ. ಫಿಟ್ಟಿಂಗ್ 2 1 ಅಡಿ 10 ಅಡಿ ಬಂದ್ಬಿಡುತ್ತೆ. 30 ಅಡಿ ಗ್ಯಾಪ್ ಬರುತ್ತೆ. ಸರಿ. ನಮ್ಗೆ 10 ನಿಮಿಷ ನೀರು ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಇಲ್ಲೆಲ್ಲ ನೀರು ಬಂದೇ ಬರುತ್ತೆ. ನೀವು 1 ಅವರ್ ಯೂಸ್ ಮಾಡಿದ್ರೆ ಬರುತ್ತೆ. ಕೆಳಗೆ ನೋಡಿ ಹಂಗಿದೆ ಎಲ್ಲ ಗಲೀಜು ಅಷ್ಟೇ. ಎಂಡೂ ಅಷ್ಟೇ, ಇದೂ ಅಷ್ಟೇ. 452ನಾ? 452 455 ಇದೆ ನೋಡ್ರಿ. ಇಲ್ಲೇ ಇರೋದು. ಇಲ್ಲಿಂದ 1.5 ಮೀಟರ್ 2 ಮೀಟರ್ ಇದೆ ನೋಡಿ ಅಷ್ಟೇ. ಇಂದ ಗ್ಯಾಪ್ಗಳು ಗ್ಯಾಪ್ ಇದಾವೆ. ಬಂಡೆ ಕ್ರಾಕ್ ಇದೆಯಲ್ಲ 325ರಲ್ಲಿ 361 ಅದೆಲ್ಲ ಗ್ಯಾಪ್ ಇದಾವೆ. ಎಲ್ಲ ಜರಿ ಗ್ಯಾಪ್ ಅದು. ಬಂಡೆ ಕ್ರಾಕಲ್ಲೆಲ್ಲ ನೀರು ಬಂದು ತುಂಬಿಕೊಂಡಿದೆ.